ಕಾಯಿ ಕರುಣಾಮಯನೇ ರಕ್ಷಿಸು ಭುವನೇಶ್ವರನೇ ಧರೆಯೊಳಗವತರಿಸಿ ನೀ ಧರೆಯು ಧರಿಸು ಕಾಯೋ ಅಡವಿ ಸಿದ್ದೇಶ್ವರನೇ, ನಾನಿಲ್ಲಿ ಬೇಡಿಕೊಳ್ಳೋದಿಷ್ಟೇ ತಂದೆ. ಈ ನನ್ನ ಜೀವನ ಚಿಕ್ಕಂದಿನಿದ್ದಲೂ ಗಾನಕ್ಕೆ ಸಿಗ್ಗ ಕಬ್ಬಿನ ಹಾಗೆ ಆಗಿದೆ. ಇನ್ನು ಮುಂದಾದರೂ ಸುಖ ಶಾಂತಿ ನೆಮ್ಮದಿಯಿಂದ ಬಾಳುವಂತೆ ಆಶೀರ್ವಾದ ಮಾಡು ಅಂತ ನಾನಿಲ್ಲಿ ಬೇಡಿಕೊಳ್ಳುವೆ ತಂದೆ, ಬೇಡಿಕೊಳ್ಳುವೆ. ಜಾನಕಿ, ಜಾನಕಿ, ಏನು ಮಾಡ್ತಾ ಇದೀಯಾ? ಬನ್ನಿ ಸ್ವಾಮಿ, ಆಪತ್ ಬಾಂಧವನಾದ ಆ ಅಡವಿ ಸಿದ್ದೇಶ್ವರ ಪೂಜೆ ಮಾಡ್ತಾ ಇದ್ದೆ, ತೆಗೆದುಕೊಳ್ಳಿ ಪ್ರಸಾದವನ್ನು. ಹಾ ಜಾನಕಿ, ಶಂಗ ಹೊಲಗ ಕಸ ತೆಗಕ ಆಳುಗಳು ಬರಾಕತ್ತಾರ. ಅವ್ರ ಜೊತೆ ನೀನು ಬುತ್ತಿ ಕಟ್ಕೊಂಡು ಹೊಲಕ್ಕೆ ನಡಿ, ನಾನು ಸ್ವಲ್ಪ ಪಂಚಾಯತಿ ಅಧ್ಯಕ್ಷರಿಗೆ ಭೇಟಿಯಾಗಿ ಬಂದ್ಬಿಡ್ತೀನಿ. ಅಯ್ಯೋ ನಿಮಿಷ ತಡೀರಿ, ಈಗಲೇ ಹೋಗಿ ಅಡುಗೆ ರೆಡಿ ಮಾಡ್ತೀನಿ, ಊಟ ಮಾಡಿಕೊಂಡೆ ಹೋಗೋವ್ರಂತೆ. ಈಗ ಬೇಡ, ಯಾಕಂದ್ರೆ ತಮ್ಮ ಬಂದ ನಂತರ ಊಟ ಮಾಡೋಣ. ಈಗ ನಾನು ಹೋಗಿ ಬರ್ತೀನಿ. ಅಲ್ಲ ರೀ, ನಿಮ್ಮ ತಮ್ಮನ ಮುಖವನ್ನು ನೋಡೋದಿ ನೀವ್ಯಾವತ್ತೂ ಊಟನೇ ಮಾಡಿಲ್ಲ. ಆದ್ರೆ ಈಗ ಹಾಗಲ್ಲ, ಅವನು ದೊಡ್ಡವನಾಗಿದ್ದಾನೆ. ಈಗಲೂ ಕೂಡ ಅದೇನಾ? ಹಂಗಲ್ಲ ಜಾನಕಿ, ದೇಶಕ್ಕೆ ದೊಡ್ಡ ರಾಜನಾದರು ತಂದೆಗೆ ಮಗ ತಾನೆ. ಹಾಗೆ ನನ್ನ ತಮ್ಮ ಎಷ್ಟು ದೊಡ್ಡವನಾಗಿ ಬೆಳೆದರು ನನ್ನ ಪ್ರೀತಿಯ ತಮ್ಮ, ನನ್ನ ಜೀವ ಕಣೆ ಅವನು. ಮತ್ತೆ ನೀನು ನನ್ನ ಅರ್ಧಾಂಗಿ ಕಣೆ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಆಯ್ತು. ಎಲ್ಲಿ ತಮ್ಮನ ಮೇಲೆ ಇರೋ ಪ್ರೀತಿಯಿಂದ ನನ್ನ ಮರೆತು ಬಿಡ್ತೀರೇನೋ ಅಂತ ಅನ್ಕೊಂಡಿದ್ದೆ ನಾನು. ಹಂಗಲ್ಲ ಜಾನಕಿ, ನಿನ್ನ ಮೇಲೆ ಮರೆಯಲು ಸಾಧ್ಯ? ನೀನು ನನ್ನ ಪ್ರಾಣ ಜೀವ. ಹೌದಾ? ಇದೇ ಸಂತೋಷದಲ್ಲಿ ತಂಪಾದ ತಂಗಾಳೆಯಲ್ಲಿ ಈ ನಿನ್ನ ಗಂಡನ ಮಣ್ಣು ತನಿಸಲು ಒಂದು ಇಂಪಾದ ಹಾಡಾಡ್ತೀಯ. ನೀವ್ ಹೇಳಿದ ಮೇಲೆ ಇಲ್ಲ ಅಂತ ಹೇಳಕ್ ಆಗುತ್ತೇನ್ರಿ?